ಮತ್ತೆ ಮೋದಿ ಅವರನ್ನ ನೆನೆದು ಹೊಗಳಿರುವಂತಹ ವಿ ಸೋಮಣ್ಣ ಹಳೆ ಘಟನೆಯನ್ನ ನೆನಪು ಮಾಡಿಕೊಂಡಿರುವಂತಹ ಕೇಂದ್ರ ರಾಜ್ಯ ಸಚಿವ ಪ್ರಧಾನಿ ನರೇಂದ್ರ ಮೋದಿ ಹೇಳಿಕೆಯ ಮಾತು ಈಗಲೂ ಕೂಡ ನೆನಪಿದೆ. ಮತ್ತೆ ಮೋದಿ ಅವರನ್ನ ನೆನೆದು ಹೊಗಳಿದಂತಹ ವಿ ಸೋಮಣ್ಣ ಹಳೆ ಘಟನೆಯನ್ನ ನೆನೆಸಿಕೊಂಡು ಕೇಂದ್ರ ರಾಜ್ಯ ಸಚಿವರು ಹಳೆ ಘಟನೆಗಳನ್ನ ನೆನಪು ಮಾಡಿಕೊಂಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಹೇಳಿದ ಮಾತು ಈಗಲೂ ಕೂಡ ನೆನಪಿದೆ. ನನಗೆ ಹಿಂದಿ ಬರೋದಿಲ್ಲ, ಮಂತ್ರಿಗಿರಿ ಬೇಡ ಅಂದಿದ್ದೆ. ನಾವು ಹಳ್ಳಿಯಿಂದ ಬಂದವರು, ಕನ್ನಡ ಸರ್ಕಾರಿ ಶಾಲೆಯಲ್ಲಿ ಓದ್ದವರು. ನಾವು ಶಾಲೆಗೆ ಹೋಗಿದ್ದಂತಹ ವೇಳೆಯಲ್ಲಿ ಹಿಂದಿ ಇರಲಿಲ್ಲ. ಅದಕ್ಕೆ ಪ್ರಧಾನಿ ಮೋದಿ ಹೇಳಿದ್ದೇನು ಗೊತ್ತಾ, ಯಾವುದೋ ಭಾಷೆ ಎಲ್ಲ ಭಾಷೆಯೂ ಕೂಡ ಒಂದೇ ಆಗಿರುತ್ತೆ. ನಿಮಗಿರಬೇಕಾಗಿದ ಒಂದು ಭಾಷೆ ಅಂದ್ರೆ ಅದು ಕಾಮನ್ ಸೆನ್ಸ್. ಹೋಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಿ. ನೀವು ಉತ್ತಮವಾಗಿ ಕೆಲಸವನ್ನ ಮಾಡ್ತಾ ಇದ್ದೀರಾ ಎನ್ನುವಂತಹ ನಂಬಿಕೆ ನನಗಿದೆ. ಪ್ರಧಾನಿ ನರೇಂದ್ರ ಮೋದಿ ಹೇಳಿದಂತಹ ಮಾತನ್ನ ಈಗ ವಿ ಸೋಮಣ್ಣ ಅವರು ನೆನಪು ಮಾಡಿಕೊಂಡಿದ್ದಾರೆ. ಎಸ್ ವೀಕ್ಷಕರೇ, ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಮತ್ತೆ ನೆನಪು ಮಾಡ್ಕೊಳ್ತಿರುವಂತಹ ಸೋಮಣ್ಣ ಒಂದು ಘಟನೆಯನ್ನ ಈಗ ಮಾತನಾಡಿದ್ದಾರೆ. ಕಳೆದ ಲೋಕಸಭಾ ಚುನಾವಣೆ ಫಲಿತಾಂಶದ ನಂತರ ಕರ್ನಾಟಕದಿಂದ ಯಾರು ಕೇಂದ್ರ ಸಚಿವರಾಗಬೇಕು ಎನ್ನುವಂತಹ ಎಲ್ಲಾ ಲೆಕ್ಕಾಚಾರ ಒಂದು ಇಟ್ಕೊಂಡಿದ್ರು. ಆದರೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಗೃಹ ಸಚಿವ ಇವರು ಅಮಿತ್ ಶಾ ಅವರ ಲೆಕ್ಕಾಚಾರ ಬೇರೆ ಆಗಿತ್ತು. ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಗೆಲುವನ್ನ ಸಾಧಿಸಿದಂತಹ ವಿ ಸೋಮಣ್ಣ ಅವರಿಗೆ ಕೇಂದ್ರ ಸಚಿವ ಸ್ಥಾನ ಅಚ್ಚರಿಯ ರೀತಿಯಲ್ಲಿ ಒಲಿದು ಬಂದಿತ್ತು. ಆ ವೇಳೆಯಲ್ಲಿ ರಾಷ್ಟ್ರಪತಿ ಭವನದ ಸಮೀಪ ನಡೆದಂತಹ ವಿದ್ಯಮಾನವೊಂದನ್ನ ಸೋಮಣ್ಣ ವಿವರಿಸಿದ್ದಾರೆ. ಇದೀಗ ಚರ್ಚೆಗೆ ಗ್ರಾಸವಾಗ್ತಾ ಇರುವಂತದ್ದು ಹಲವು ವಿರೋಧ ಮತ್ತು ಒತ್ತಡಗಳ ನಡುವೆ ತುಮಕೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಸೋಮಣ್ಣನಿಗೆ ಒಲಿದು ಬಂದಿತ್ತು. ಅದಕ್ಕಿಂತ ಹಿಂದೆ ಅಂದ್ರೆ 2023 ಬಗ್ಗೆ ಮಾತನಾಡೋದಾದ್ರೆ ಅಲ್ಲಿ ನಡೆದಂತಹ ವಿಧಾನಸಭಾ ಚುನಾವಣೆಯಲ್ಲಿ ಸೋಮಣ್ಣ ವರುಣ ಮತ್ತು ಚಾಮರಾಜನಗರ ಕ್ಷೇತ್ರದಿಂದ ಸ್ಪರ್ಧಿಸಿ ಸೋಲನ್ನು ಕಂಡಿದ್ರು. ಹೀಗಾಗಿ ಲೋಕಸಭಾ ಚುನಾವಣೆಯಲ್ಲಿ ಅವರನ್ನ ಗೆಲ್ಲಿಸೋಕೆ ಪಣವನ್ನು ತೊಟ್ಟಿರುವಂತದ್ದು. ಯಾಕಂದ್ರೆ ಬಿಜೆಪಿಯ ಕೆಲವು ನಾಯಕರೇ ಅವರ ಹೊರಗಿನಿಂದ ಬಂದು ಟಿಕೆಟ್ ನೀಡಿದ್ದಕ್ಕೆ ವಿರೋಧ ಮಾಡ್ತಾ ಇದ್ರು. ಆದ್ರೆ ಯಡಿಯೂರಪ್ಪ ಮತ್ತು ಕುಮಾರಸ್ವಾಮಿ ಮುಂತಾದ ನಾಯಕರು ಪ್ರಚಾರದಿಂದ 1,75,594 ಮತಗಳ ಭಾರಿ ಅಂತರದಿಂದ ಸಜ್ಜನ ರಾಜಕಾರಣಿ ಅಂತ ಹೆಸರುವಾಸಿಯಾಗಿರುವಂತಹ ಕಾಂಗ್ರೆಸ್ನ ಎಸ್ಪಿ ಮುದ್ದಹನುಮೇಗೌಡರ ಅವರ ವಿರುದ್ಧ ಸೋಮಣ್ಣ ಅವರು ಗೆಲುವನ್ನ ಸಾಧಿಸಿದ್ದಾರೆ. ಗೆಲುವು ಸಾಧಿಸಿ ಉಸಪ್ಪ ಅಂತ ಅಂದ್ಕೊಳ್ತಿರ್ಬೇಕಾದ್ರೆ ವಿ ಸೋಮಣ್ಣಗೆ ದೆಹಲಿಯಿಂದ ಊಹಿಸಲು ಅಸಾಧ್ಯವಾಗಿರುವಂತಹ ಒಂದು ಶುಭ ಸುದ್ದಿ ಕಾಯ್ದಾಯಿತು. ದೆಹಲಿಗೆ ಬರುವಂತೆ ಬಿಜೆಪಿ ಸೂಚನೆಯನ್ನ ನೀಡಿತ್ತು. ಅವರು ಹೋಗ್ತಾರೆ. ಅಲ್ಲಿಗೆ ಹೋದಾಗ ಕೇಂದ್ರ ಸಚಿವ ಸ್ಥಾನ ಸಿಗಲಿದೆ ಎನ್ನುವಂತಹ ಮಾಹಿತಿಯನ್ನು ಕೊಡ್ತಾರೆ. ಆಗ ಪ್ರಧಾನಿ ನರೇಂದ್ರ ಮೋದಿ ಅವರ ಬಳಿ ನಾನು ಸಂಸದನಾಗಿಯೇ ಇರ್ತೇನೆ, ನಂಗೇನು ಮಂತ್ರಿಗಿರಿ ಬೇಡ ಸರ್ ಅಂತ ಹೇಳಿ ಕೈ ಮುಗಿತಾರೆ. ಯಾಕೆ ಅಂತ ಕೇಳಿದಾಗ ನಾನು ಹಳ್ಳಿಯಿಂದ ಬಂದವನು, ಕನ್ನಡ ಸರ್ಕಾರಿ ಶಾಲೆಯಲ್ಲಿ ಓದವನು, ನಾವು ಶಾಲೆಗೆ ಹೋಗ್ಬೇಕಾದ್ರೆ ಹಿಂದಿ ಇರಲಿಲ್ಲ, ಹೀಗಾಗಿ ನಂಗೆ ಒಂಚೂರು ಕೂಡ ಹಿಂದಿ ಬರೋಲ್ಲ, ಚೂರು ಪಾರು ಹಿಂದಿ ಬರುತ್ತೆ ಅಷ್ಟೇ. ಪ್ರಧಾನಿ ನರೇಂದ್ರ ಮೋದಿ ಅವರು ಕರೆದ ಹಿನ್ನೆಲೆಯಲ್ಲಿ ನಾನು ಇಲ್ಲಿಗೆ ಹೋದೆ, ಅಲ್ಲಿಗೆ ಬಂದಿದ್ದೆ ಅಂತ ಹೇಳ್ತಾರೆ. ನಿಮ್ಮನ್ನ ಮಂತ್ರಿ ಮಾಡ್ತೇವೆ, ಅದಕ್ಕೆ ತಯಾರಿ ಮಾಡಿಕೊಳ್ಳಿ ಅಂತ ನನಗೆ ಹೇಳಿದ್ರು. ನನಗೆ ಆ ಕ್ಷಣಕ್ಕೆ ಶಾಕ್ ಆಯ್ತು. ನನಗೆ ಮಂತ್ರಿಗಿರಿ ಬೇಡ ಅಂತಂದೆ. ಅದಕ್ಕೆ ಯಾಕೆ ಅಂತ ಕೇಳಿದಾಗ ನಾನು ಹೇಳಿದೆ ನಂಗೆ ಹಿಂದಿ ಬರೋದಿಲ್ಲ ಅಂತ ಹೇಳಿ ಸೋಮಣ್ಣ ಅವರು ವಿವರಿಸ್ತಾರೆ. ಮುಂದೇನಾಯ್ತು ಅಂತ ನೋಡೋದಾದ್ರೆ ಅವ್ರು ಹೇಳ್ತಾರಂತೆ, ಮೋದಿ ಅವರು ಹೇಳ್ತಾರಂತೆ, ಯಾವುದು ಭಾಷೆ ಎಲ್ಲಾ ಭಾಷೆನೂ ಒಂದೇ, ನಿಮಗೆ ಬೇಕಾಗಿರೋದು ಒಂದೇ ಭಾಷೆ, ಅದು ಕಾಮನ್ ಸೆನ್ಸ್ ಅನ್ನುವಂಥದ್ದು. ಅದಿದೆ ಅಲ್ವಾ, ಹೋಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಕ್ಕೆ ಸಿದ್ಧತೆ ಮಾಡ್ಕೊಳ್ಳಿ, ನೀವು ಉತ್ತಮವಾಗಿ ಕೆಲಸವನ್ನ ಮಾಡ್ತೀರಾ ಎನ್ನುವಂತಹ ನಂಬಿಕೆ ಇದೆ ಅಂತ ಹೇಳಿ ನಮ್ಮ ಪ್ರಧಾನಿ ಸೋಮಣ್ಣ ಅವರು ಹೇಳ್ತಾರೆ.
ಆಗ ಸೋಮಣ್ಣ ಅವ್ರಿಗೆ ಖುಷಿ ಆಗುತ್ತೆ. ಈ ವಿಚಾರವನ್ನು ಸೋಮಣ್ಣ ಇವತ್ತಿನ ದಿನಮಾನಗಳಲ್ಲಿ ಹಂಚಿಕೊಂಡಿದ್ದಾರೆ. ಅಂದರೆ ಆ ಥರ ನನ್ನ ಮೇಲೆ ನಂಬಿಕೆಯನ್ನು ಇಟ್ಟಿದ್ದಾರೆ ಎನ್ನುವಂತಹ ವಿಚಾರವನ್ನು ಅವ್ರು ಮಾತನಾಡಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.